ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ಈ ಬಗ್ಗೆ ರಿಯಾಕ್ಟ್ ಮಾಡಲೇಬೇಕು. ಯಾಕಂದ್ರೆ ಅವರು ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಮಾಡಲೇಬೇಕು, ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಕಮಲ್ ಹಾಸನ್ ಅವರ ಚಿತ್ರ ಬಿಡುಗಡೆ ಆಗಬಾರದು ಅಂತ ಹೇಳ್ತಾ ಇದ್ದಾರೆ. ನಟ ಕಮಲ್ ಹಾಸನ್ ಕನ್ನಡದ ಬಗ್ಗೆ ಅವಹೇಳನ ವಿಚಾರವಾಗಿ ಕಮಲ್ ಹಾಸನ್ ಹೇಳಿಕೆಗೆ ಶಿವರಾಜ್ ತಂಗಡಗಿ ಖಂಡಿಸಿದ್ದಾರೆ, ಖಂಡನೆ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ತಂಗಡಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಎಲ್ಲಾ ಚಿತ್ರಗಳನ್ನು ನಿರ್ಬಂಧಿಸುವಂತೆ ತಂಗಡಗಿ ಸಲಹೆ ಕೊಟ್ಟಿದ್ದಾರೆ. ಕಮಲ್ ಹಾಸನ್ ಕನ್ನಡಿಗರ ಭಾವನೆಗೆ ಧಕ್ಕೆ ತಂದಿದ್ದಾರೆ. ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ಇಂಥ ಹೇಳಿಕೆ ಸಹಿಸಲ್ಲ. ಕಮಲ್ ಹಾಸನ್ ಕೂಡಲೇ ಕನ್ನಡಿಗರ ಕ್ಷಮೆಯಾಚಿಸಬೇಕು. ಬೆಂಗಳೂರಿನಲ್ಲಿ ಶಿವರಾಜ್ ತಂಗಡಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಂದುವರೆದು ಏನ್ ಹೇಳಿದ್ದಾರೆ ನೋಡೋಣ. ಕನ್ನಡ ಜಲ ನೆಲದ ವಿಚಾರದೊಳಗ ಯಾರೇ ಮಾತಾಡಿ ಎಂತ ದೊಡ್ಡ ವ್ಯಕ್ತಿ ಕಮಲ್ ಹಾಸನ್ ಇರಲಿ ಬೇಕಾದರಿರಲಿ ಇದನ್ನ ನಾವು ಯಾವುದೇ ಕಾರಣಕ್ಕೂ ಸಹಿಸೋಣಂತ ಪ್ರಶ್ನೆ ಇಲ್ಲ. ಕಮಲ್ ಹಾಸನ್ ಅವರು ತತ್ಕ್ಷಣ ಕ್ಷಮೆ ಕೇಳಬೇಕು ಕನ್ನಡದ ಬಗ್ಗೆ. ಯಾಕಂದ್ರೆ ಕನ್ನಡದ ನಟರು ಹೌದು, ಅವರು ಕನ್ನಡದಾಗೂ ನಟನೆಯನ್ನ ಮಾಡಿದ್ದಾರೆ. ಅವರು ತತ್ಕ್ಷಣ ಕಮಲ್ ಹಾಸನ್ ಅವರು ರಾಜ್ಯದ ಜನರಿಗೆ ಕ್ಷಮೆ ಕೇಳಬೇಕು, ಕನ್ನಡದ ಜನರಿಗೆ ಕ್ಷಮೆ ಕೇಳಬೇಕು. ಅದ್ರಾಗೇನು ಎರಡು ಮಾತೇ ಇಲ್ಲ. ಇಲ್ಲ ಅಂತಂದ್ರೆ ನಾನು ಪತ್ರ ಬರಿತೀನಿ, ಏನು ಕನ್ನಡ ಚಲನಚಿತ್ರ ವಾಣಿಜ್ಯ ಇದಕ್ಕೆ ಪತ್ರವನ್ನು ಬರಿತೀನಿ. ಅವರ ಚಿತ್ರವನ್ನಾಗ್ಲಿ ಮತ್ತೊಂದಾಗ್ಲಿ ಅವ್ರಿಗೆ ನಿಷೇಧವನ್ನ ಏರ್ಬೇಕು ಅಂತ ನಾನು ಪತ್ರವನ್ನು ಬರಿತೀನಿ. ಯಾಕಂತಂದ್ರೆ ಕನ್ನಡದ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಿದ್ರೆ ನಾವು ಸಹಿಸ್ಕೊಳಂಗಿಲ್ಲ. ಸೋನಿ ನಿಗಮ್ ಇವ್ರಿಗೆಲ್ಲ ಪಾಠ ಕಲಿಸಬೇಕಾಗಿದೆ. ಈ ರೀತಿ ಕನ್ನಡದ ಬಗ್ಗೆ ಹಗುರವಾಗಿ ಮಾತಾಡಕತ್ತಿದ್ರೆ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ಈ ಬಗ್ಗೆ ರಿಯಾಕ್ಟ್ ಮಾಡಲೇಬೇಕು. ಯಾಕಂದ್ರೆ ಅವರು ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಮಾಡಲೇಬೇಕು, ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಕಮಲ್ ಹಾಸನ್ ಅವರ ಚಿತ್ರ ಬಿಡುಗಡೆ ಆಗಬಾರದು ಅಂತ ಹೇಳ್ತಾ ಇದ್ದಾರೆ. ನಟ ಕಮಲ್ ಹಾಸನ್ ಕನ್ನಡದ ಬಗ್ಗೆ ಅವಹೇಳನ ವಿಚಾರವಾಗಿ ಕಮಲ್ ಹಾಸನ್ ಹೇಳಿಕೆಗೆ ಶಿವರಾಜ್ ತಂಗಡಗಿ ಖಂಡಿಸಿದ್ದಾರೆ, ಖಂಡನೆ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ತಂಗಡಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಎಲ್ಲಾ ಚಿತ್ರಗಳನ್ನು ನಿರ್ಬಂಧಿಸುವಂತೆ ತಂಗಡಗಿ ಸಲಹೆ ಕೊಟ್ಟಿದ್ದಾರೆ. ಕಮಲ್ ಹಾಸನ್ ಕನ್ನಡಿಗರ ಭಾವನೆಗೆ ಧಕ್ಕೆ ತಂದಿದ್ದಾರೆ. ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ಇಂಥ ಹೇಳಿಕೆ ಸಹಿಸಲ್ಲ. ಕಮಲ್ ಹಾಸನ್ ಕೂಡಲೇ ಕನ್ನಡಿಗರ ಕ್ಷಮೆಯಾಚಿಸಬೇಕು. ಬೆಂಗಳೂರಿನಲ್ಲಿ ಶಿವರಾಜ್ ತಂಗಡಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಂದುವರೆದು ಏನ್ ಹೇಳಿದ್ದಾರೆ ನೋಡೋಣ. ಕನ್ನಡ ಜಲ ನೆಲದ ವಿಚಾರದೊಳಗ ಯಾರೇ ಮಾತಾಡಿ ಎಂತ ದೊಡ್ಡ ವ್ಯಕ್ತಿ ಕಮಲ್ ಹಾಸನ್ ಇರಲಿ ಬೇಕಾದರಿರಲಿ ಇದನ್ನ ನಾವು ಯಾವುದೇ ಕಾರಣಕ್ಕೂ ಸಹಿಸೋಣಂತ ಪ್ರಶ್ನೆ ಇಲ್ಲ. ಕಮಲ್ ಹಾಸನ್ ಅವರು ತತ್ಕ್ಷಣ ಕ್ಷಮೆ ಕೇಳಬೇಕು ಕನ್ನಡದ ಬಗ್ಗೆ. ಯಾಕಂದ್ರೆ ಕನ್ನಡದ ನಟರು ಹೌದು, ಅವರು ಕನ್ನಡದಾಗೂ ನಟನೆಯನ್ನ ಮಾಡಿದ್ದಾರೆ. ಅವರು ತತ್ಕ್ಷಣ ಕಮಲ್ ಹಾಸನ್ ಅವರು ರಾಜ್ಯದ ಜನರಿಗೆ ಕ್ಷಮೆ ಕೇಳಬೇಕು, ಕನ್ನಡದ ಜನರಿಗೆ ಕ್ಷಮೆ ಕೇಳಬೇಕು. ಅದ್ರಾಗೇನು ಎರಡು ಮಾತೇ ಇಲ್ಲ. ಇಲ್ಲ ಅಂತಂದ್ರೆ ನಾನು ಪತ್ರ ಬರಿತೀನಿ, ಏನು ಕನ್ನಡ ಚಲನಚಿತ್ರ ವಾಣಿಜ್ಯ ಇದಕ್ಕೆ ಪತ್ರವನ್ನು ಬರಿತೀನಿ. ಅವರ ಚಿತ್ರವನ್ನಾಗ್ಲಿ ಮತ್ತೊಂದಾಗ್ಲಿ ಅವ್ರಿಗೆ ನಿಷೇಧವನ್ನ ಏರ್ಬೇಕು ಅಂತ ನಾನು ಪತ್ರವನ್ನು ಬರಿತೀನಿ. ಯಾಕಂತಂದ್ರೆ ಕನ್ನಡದ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಿದ್ರೆ ನಾವು ಸಹಿಸ್ಕೊಳಂಗಿಲ್ಲ. ಸೋನಿ ನಿಗಮ್ ಇವ್ರಿಗೆಲ್ಲ ಪಾಠ ಕಲಿಸಬೇಕಾಗಿದೆ. ಈ ರೀತಿ ಕನ್ನಡದ ಬಗ್ಗೆ ಹಗುರವಾಗಿ ಮಾತಾಡಕತ್ತಿದ್ರೆ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ಈ ಬಗ್ಗೆ ರಿಯಾಕ್ಟ್ ಮಾಡಲೇಬೇಕು. ಯಾಕಂದ್ರೆ ಅವರು ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಮಾಡಲೇಬೇಕು, ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಕಮಲ್ ಹಾಸನ್ ಅವರ ಚಿತ್ರ ಬಿಡುಗಡೆ ಆಗಬಾರದು ಅಂತ ಹೇಳ್ತಾ ಇದ್ದಾರೆ. ನಟ ಕಮಲ್ ಹಾಸನ್ ಕನ್ನಡದ ಬಗ್ಗೆ ಅವಹೇಳನ ವಿಚಾರವಾಗಿ ಕಮಲ್ ಹಾಸನ್ ಹೇಳಿಕೆಗೆ ಶಿವರಾಜ್ ತಂಗಡಗಿ ಖಂಡಿಸಿದ್ದಾರೆ, ಖಂಡನೆ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ತಂಗಡಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಎಲ್ಲಾ ಚಿತ್ರಗಳನ್ನು ನಿರ್ಬಂಧಿಸುವಂತೆ ತಂಗಡಗಿ ಸಲಹೆ ಕೊಟ್ಟಿದ್ದಾರೆ. ಕಮಲ್ ಹಾಸನ್ ಕನ್ನಡಿಗರ ಭಾವನೆಗೆ ಧಕ್ಕೆ ತಂದಿದ್ದಾರೆ. ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ಇಂಥ ಹೇಳಿಕೆ ಸಹಿಸಲ್ಲ. ಕಮಲ್ ಹಾಸನ್ ಕೂಡಲೇ ಕನ್ನಡಿಗರ ಕ್ಷಮೆಯಾಚಿಸಬೇಕು. ಬೆಂಗಳೂರಿನಲ್ಲಿ ಶಿವರಾಜ್ ತಂಗಡಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಂದುವರೆದು ಏನ್ ಹೇಳಿದ್ದಾರೆ ನೋಡೋಣ. ಕನ್ನಡ ಜಲ ನೆಲದ ವಿಚಾರದೊಳಗ ಯಾರೇ ಮಾತಾಡಿ ಎಂತ ದೊಡ್ಡ ವ್ಯಕ್ತಿ ಕಮಲ್ ಹಾಸನ್ ಇರಲಿ ಬೇಕಾದರಿರಲಿ ಇದನ್ನ ನಾವು ಯಾವುದೇ ಕಾರಣಕ್ಕೂ ಸಹಿಸೋಣಂತ ಪ್ರಶ್ನೆ ಇಲ್ಲ. ಕಮಲ್ ಹಾಸನ್ ಅವರು ತತ್ಕ್ಷಣ ಕ್ಷಮೆ ಕೇಳಬೇಕು ಕನ್ನಡದ ಬಗ್ಗೆ. ಯಾಕಂದ್ರೆ ಕನ್ನಡದ ನಟರು ಹೌದು, ಅವರು ಕನ್ನಡದಾಗೂ ನಟನೆಯನ್ನ ಮಾಡಿದ್ದಾರೆ. ಅವರು ತತ್ಕ್ಷಣ ಕಮಲ್ ಹಾಸನ್ ಅವರು ರಾಜ್ಯದ ಜನರಿಗೆ ಕ್ಷಮೆ ಕೇಳಬೇಕು, ಕನ್ನಡದ ಜನರಿಗೆ ಕ್ಷಮೆ ಕೇಳಬೇಕು. ಅದ್ರಾಗೇನು ಎರಡು ಮಾತೇ ಇಲ್ಲ. ಇಲ್ಲ ಅಂತಂದ್ರೆ ನಾನು ಪತ್ರ ಬರಿತೀನಿ, ಏನು ಕನ್ನಡ ಚಲನಚಿತ್ರ ವಾಣಿಜ್ಯ ಇದಕ್ಕೆ ಪತ್ರವನ್ನು ಬರಿತೀನಿ. ಅವರ ಚಿತ್ರವನ್ನಾಗ್ಲಿ ಮತ್ತೊಂದಾಗ್ಲಿ ಅವ್ರಿಗೆ ನಿಷೇಧವನ್ನ ಏರ್ಬೇಕು ಅಂತ ನಾನು ಪತ್ರವನ್ನು ಬರಿತೀನಿ. ಯಾಕಂತಂದ್ರೆ ಕನ್ನಡದ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಿದ್ರೆ ನಾವು ಸಹಿಸ್ಕೊಳಂಗಿಲ್ಲ. ಸೋನಿ ನಿಗಮ್ ಇವ್ರಿಗೆಲ್ಲ ಪಾಠ ಕಲಿಸಬೇಕಾಗಿದೆ. ಈ ರೀತಿ ಕನ್ನಡದ ಬಗ್ಗೆ ಹಗುರವಾಗಿ ಮಾತಾಡಕತ್ತಿದ್ರೆ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ಈ ಬಗ್ಗೆ ರಿಯಾಕ್ಟ್ ಮಾಡಲೇಬೇಕು. ಯಾಕಂದ್ರೆ ಅವರು ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಮಾಡಲೇಬೇಕು, ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಕಮಲ್ ಹಾಸನ್ ಅವರ ಚಿತ್ರ ಬಿಡುಗಡೆ ಆಗಬಾರದು ಅಂತ ಹೇಳ್ತಾ ಇದ್ದಾರೆ. ನಟ ಕಮಲ್ ಹಾಸನ್ ಕನ್ನಡದ ಬಗ್ಗೆ ಅವಹೇಳನ ವಿಚಾರವಾಗಿ
ಕಮಲ್ ಹಾಸನ್ ಹೇಳಿಕೆಗೆ ಶಿವರಾಜ್ ತಂಗಡಗಿ ಖಂಡಿಸಿದ್ದಾರೆ, ಖಂಡನೆ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ತಂಗಡಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಎಲ್ಲಾ ಚಿತ್ರಗಳನ್ನು ನಿರ್ಬಂಧಿಸುವಂತೆ ತಂಗಡಗಿ ಸಲಹೆ ಕೊಟ್ಟಿದ್ದಾರೆ. ಕಮಲ್ ಹಾಸನ್ ಕನ್ನಡಿಗರ ಭಾವನೆಗೆ ಧಕ್ಕೆ ತಂದಿದ್ದಾರೆ. ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ಇಂಥ ಹೇಳಿಕೆ ಸಹಿಸಲ್ಲ. ಕಮಲ್ ಹಾಸನ್ ಕೂಡಲೇ ಕನ್ನಡಿಗರ ಕ್ಷಮೆಯಾಚಿಸಬೇಕು. ಬೆಂಗಳೂರಿನಲ್ಲಿ ಶಿವರಾಜ್ ತಂಗಡಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಂದುವರೆದು ಏನ್ ಹೇಳಿದ್ದಾರೆ ನೋಡೋಣ. ಕನ್ನಡ ಜಲ ನೆಲದ ವಿಚಾರದೊಳಗ ಯಾರೇ ಮಾತಾಡಿ ಎಂತ ದೊಡ್ಡ ವ್ಯಕ್ತಿ ಕಮಲ್ ಹಾಸನ್ ಇರಲಿ ಬೇಕಾದವರಿರಲಿ ಇದನ್ನ ನಾವು ಯಾವುದೇ ಕಾರಣಕ್ಕೂ ಸಹಿಸೋಣಂತ ಪ್ರಶ್ನೆ ಇಲ್ಲ. ಕಮಲ್ ಹಾಸನ್ ಅವರು ತತ್ಕ್ಷಣ ಕ್ಷಮೆ ಕೇಳಬೇಕು ಕನ್ನಡದ ಬಗ್ಗೆ. ಯಾಕಂದ್ರೆ ಕನ್ನಡದ ನಟರು ಹೌದು, ಅವರು ಕನ್ನಡದಾಗೂ ನಟನೆಯನ್ನ ಮಾಡಿದ್ದಾರೆ. ಅವರು ತತ್ಕ್ಷಣ ಕಮಲ್ ಹಾಸನ್ ಅವರು ರಾಜ್ಯದ ಜನರಿಗೆ ಕ್ಷಮೆ ಕೇಳಬೇಕು, ಕನ್ನಡದ ಜನರಿಗೆ ಕ್ಷಮೆ ಕೇಳಬೇಕು. ಅದ್ರಾಗೇನು ಎರಡು ಮಾತು ಇಲ್ಲ. ಇಲ್ಲ ಅಂತಂದ್ರೆ ನಾನು ಪತ್ರ ಬರಿತೀನಿ, ಏನು ಕನ್ನಡ ಚಲನಚಿತ್ರ ವಾಣಿಜ್ಯ ಇದಕ್ಕೆ ಪತ್ರವನ್ನು ಬರಿತೀನಿ. ಅವರ ಚಿತ್ರವನ್ನಾಗ್ಲಿ ಮತ್ತೊಂದಾಗ್ಲಿ ಅವ್ರಿಗೆ ನಿಷೇಧವನ್ನ ಏರಬೇಕು ಅಂತ ನಾನು ಪತ್ರವನ್ನು ಬರಿತೀನಿ. ಯಾಕಂತಂದ್ರೆ ಕನ್ನಡದ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಿದ್ರೆ ನಾವು ಸಹಿಸ್ಕೊಳಂಗಿಲ್ಲ. ಸೋನಿ ನಿಗಮ್ ಇವ್ರಿಗೆಲ್ಲ ಪಾಠ ಕಲಿಸಬೇಕಾಗಿದೆ. ಈ ರೀತಿ ಕನ್ನಡದ ಬಗ್ಗೆ ಹಗುರವಾಗಿ ಮಾತಾಡಕತ್ತಿದ್ರೆ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ಈ ಬಗ್ಗೆ ರಿಯಾಕ್ಟ್ ಮಾಡಲೇಬೇಕು. ಯಾಕಂದ್ರೆ ಅವರು ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಮಾಡಲೇಬೇಕು, ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಕಮಲ್ ಹಾಸನ್ ಅವರ ಚಿತ್ರ ಬಿಡುಗಡೆ ಆಗಬಾರದು ಅಂತ ಹೇಳ್ತಾ ಇದ್ದಾರೆ. ನಟ ಕಮಲ್ ಹಾಸನ್ ಕನ್ನಡದ ಬಗ್ಗೆ ಅವಹೇಳನ ವಿಚಾರವಾಗಿ ಕಮಲ್ ಹಾಸನ್ ಹೇಳಿಕೆಗೆ ಶಿವರಾಜ್ ತಂಗಡಗಿ ಖಂಡಿಸಿದ್ದಾರೆ, ಖಂಡನೆ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ತಂಗಡಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಎಲ್ಲಾ ಚಿತ್ರಗಳನ್ನು ನಿರ್ಬಂಧಿಸುವಂತೆ ತಂಗಡಗಿ ಸಲಹೆ ಕೊಟ್ಟಿದ್ದಾರೆ. ಕಮಲ್ ಹಾಸನ್ ಕನ್ನಡಿಗರ ಭಾವನೆಗೆ ಧಕ್ಕೆ ತಂದಿದ್ದಾರೆ. ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ಇಂಥ ಹೇಳಿಕೆ ಸಹಿಸಲ್ಲ. ಕಮಲ್ ಹಾಸನ್ ಕೂಡಲೇ ಕನ್ನಡಿಗರ ಕ್ಷಮೆಯಾಚಿಸಬೇಕು. ಬೆಂಗಳೂರಿನಲ್ಲಿ ಶಿವರಾಜ್ ತಂಗಡಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಂದುವರೆದು ಏನ್ ಹೇಳಿದ್ದಾರೆ ನೋಡೋಣ. ಕನ್ನಡ ಜಲ ನೆಲದ ವಿಚಾರದೊಳಗ ಯಾರೇ ಮಾತಾಡಿ ಎಂತ ದೊಡ್ಡ ವ್ಯಕ್ತಿ ಕಮಲ್ ಹಾಸನ್ ಇರಲಿ ಬೇಕಾದವರಿರಲಿ ಇದನ್ನ ನಾವು ಯಾವುದೇ ಕಾರಣಕ್ಕೂ ಸಹಿಸೋಣಂತ ಪ್ರಶ್ನೆ ಇಲ್ಲ. ಕಮಲ್ ಹಾಸನ್ ಅವರು ತತ್ಕ್ಷಣ ಕ್ಷಮೆ ಕೇಳಬೇಕು ಕನ್ನಡದ ಬಗ್ಗೆ. ಯಾಕಂದ್ರೆ ಕನ್ನಡದ ನಟರು ಹೌದು, ಅವರು ಕನ್ನಡದಾಗೂ ನಟನೆಯನ್ನ ಮಾಡಿದ್ದಾರೆ. ಅವರು ತತ್ಕ್ಷಣ ಕಮಲ್ ಹಾಸನ್ ಅವರು ರಾಜ್ಯದ ಜನರಿಗೆ ಕ್ಷಮೆ ಕೇಳಬೇಕು, ಕನ್ನಡದ ಜನರಿಗೆ ಕ್ಷಮೆ ಕೇಳಬೇಕು. ಅದ್ರಾಗೇನು ಎರಡು ಮಾತು ಇಲ್ಲ. ಇಲ್ಲ ಅಂತಂದ್ರೆ ನಾನು ಪತ್ರ ಬರಿತೀನಿ, ಏನು ಕನ್ನಡ ಚಲನಚಿತ್ರ ವಾಣಿಜ್ಯ ಇದಕ್ಕೆ ಪತ್ರವನ್ನು ಬರಿತೀನಿ. ಅವರ ಚಿತ್ರವನ್ನಾಗ್ಲಿ ಮತ್ತೊಂದಾಗ್ಲಿ ಅವ್ರಿಗೆ ನಿಷೇಧವನ್ನ ಏರಬೇಕು ಅಂತ ನಾನು ಪತ್ರವನ್ನು ಬರಿತೀನಿ. ಯಾಕಂತಂದ್ರೆ ಕನ್ನಡದ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಿದ್ರೆ ನಾವು ಸಹಿಸ್ಕೊಳಂಗಿಲ್ಲ. ಸೋನಿ ನಿಗಮ್ ಇವ್ರಿಗೆಲ್ಲ ಪಾಠ ಕಲಿಸಬೇಕಾಗಿದೆ. ಈ ರೀತಿ ಕನ್ನಡದ ಬಗ್ಗೆ ಹಗುರವಾಗಿ ಮಾತಾಡಕತ್ತಿದ್ರೆ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ಈ ಬಗ್ಗೆ ರಿಯಾಕ್ಟ್ ಮಾಡಲೇಬೇಕು. ಯಾಕಂದ್ರೆ ಅವರು ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಮಾಡಲೇಬೇಕು, ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಕಮಲ್ ಹಾಸನ್ ಅವರ ಚಿತ್ರ ಬಿಡುಗಡೆ ಆಗಬಾರದು ಅಂತ ಹೇಳ್ತಾ ಇದ್ದಾರೆ. ನಟ ಕಮಲ್ ಹಾಸನ್ ಕನ್ನಡದ ಬಗ್ಗೆ ಅವಹೇಳನ ವಿಚಾರವಾಗಿ ಕಮಲ್ ಹಾಸನ್ ಹೇಳಿಕೆಗೆ ಶಿವರಾಜ್ ತಂಗಡಗಿ ಖಂಡಿಸಿದ್ದಾರೆ, ಖಂಡನೆ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ತಂಗಡಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಎಲ್ಲಾ ಚಿತ್ರಗಳನ್ನು ನಿರ್ಬಂಧಿಸುವಂತೆ ತಂಗಡಗಿ ಸಲಹೆ ಕೊಟ್ಟಿದ್ದಾರೆ. ಕಮಲ್ ಹಾಸನ್ ಕನ್ನಡಿಗರ ಭಾವನೆಗೆ ಧಕ್ಕೆ ತಂದಿದ್ದಾರೆ. ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ಇಂಥ ಹೇಳಿಕೆ ಸಹಿಸಲ್ಲ. ಕಮಲ್ ಹಾಸನ್ ಕೂಡಲೇ ಕನ್ನಡಿಗರ ಕ್ಷಮೆಯಾಚಿಸಬೇಕು. ಬೆಂಗಳೂರಿನಲ್ಲಿ ಶಿವರಾಜ್ ತಂಗಡಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಂದುವರೆದು ಏನ್ ಹೇಳಿದ್ದಾರೆ ನೋಡೋಣ. ಕನ್ನಡ ಜಲ ನೆಲದ ವಿಚಾರದೊಳಗ ಯಾರೇ ಮಾತಾಡಿ ಎಂತ ದೊಡ್ಡ ವ್ಯಕ್ತಿ ಕಮಲ್ ಹಾಸನ್ ಇರಲಿ ಬೇಕಾದವರಿರಲಿ ಇದನ್ನ ನಾವು ಯಾವುದೇ ಕಾರಣಕ್ಕೂ ಸಹಿಸೋಣಂತ ಪ್ರಶ್ನೆ ಇಲ್ಲ. ಕಮಲ್ ಹಾಸನ್ ಅವರು ತತ್ಕ್ಷಣ ಕ್ಷಮೆ ಕೇಳಬೇಕು ಕನ್ನಡದ ಬಗ್ಗೆ. ಯಾಕಂದ್ರೆ ಕನ್ನಡದ ನಟರು ಹೌದು, ಅವರು ಕನ್ನಡದಾಗೂ ನಟನೆಯನ್ನ ಮಾಡಿದ್ದಾರೆ. ಅವರು ತತ್ಕ್ಷಣ ಕಮಲ್ ಹಾಸನ್ ಅವರು ರಾಜ್ಯದ ಜನರಿಗೆ ಕ್ಷಮೆ ಕೇಳಬೇಕು, ಕನ್ನಡದ ಜನರಿಗೆ ಕ್ಷಮೆ ಕೇಳಬೇಕು. ಅದ್ರಾಗೇನು ಎರಡು ಮಾತು ಇಲ್ಲ. ಇಲ್ಲ ಅಂತಂದ್ರೆ ನಾನು ಪತ್ರ ಬರಿತೀನಿ, ಏನು ಕನ್ನಡ ಚಲನಚಿತ್ರ ವಾಣಿಜ್ಯ ಇದಕ್ಕೆ ಪತ್ರವನ್ನು ಬರಿತೀನಿ. ಅವರ ಚಿತ್ರವನ್ನಾಗ್ಲಿ ಮತ್ತೊಂದಾಗ್ಲಿ ಅವ್ರಿಗೆ ನಿಷೇಧವನ್ನ ಏರಬೇಕು ಅಂತ ನಾನು ಪತ್ರವನ್ನು ಬರಿತೀನಿ. ಯಾಕಂತಂದ್ರೆ ಕನ್ನಡದ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಿದ್ರೆ ನಾವು ಸಹಿಸ್ಕೊಳಂಗಿಲ್ಲ. ಸೋನಿ ನಿಗಮ್ ಇವ್ರಿಗೆಲ್ಲ ಪಾಠ ಕಲಿಸಬೇಕಾಗಿದೆ. ಈ ರೀತಿ ಕನ್ನಡದ ಬಗ್ಗೆ ಹಗುರವಾಗಿ ಮಾತಾಡಕತ್ತಿದ್ರೆ